ನಮಗೆ ಒಂದು ವಾರ ಆಯಿತು ನಾವು ವ್ಯಾಪಾರ ಮಾಡಿ ನಮ್ಮ ಹೊಟ್ಟೆಲಿ ಹೊಡಿತಾರೆ. ನಮಗೆ ಅನುಕೂಲ ಇಲ್ಲ ಇಲ್ಲಿ ಕುತ್ಕೊಳ್ಳೋಕ್ಕೆ. ನಾವು ಹುಟ್ಟಿ ಬೆಳೆದ ಜಾಗ ಬಿಟ್ಟು ಹೋಗು ಅಂದರೆ ನಾವು ಎಲ್ಲಿ ಹೋಗಿ ಸಾಯೋದು? ನಮಗೆ ಇದೇ ಜೀವನ, ನಮ್ಮ ಕಷ್ಟಪಡೋದು ಇದೆ. ನನ್ನ ಮಕ್ಕಳು ಮರಿಯೆಲ್ಲ ನಾವು ಹೆಂಗೆ ಸಾಕೋದು? ಅದರಿಂದ ಸಾಲ ತಗೊಂಡು ಮಕ್ಕಳನ್ನ ಹೆಂಗೆಲ್ಲ ಸಾಕ್ತೀವಿ. ನಮಗೆ ಒಂದು ದಾರಿ ಮಾಡಿ ಕೊಡಬೇಕು. ನಮ್ಮ ದಾರಿ ಚೆನ್ನಾಗಿದ್ದರೆ ನಮ್ಮ ದಾರಿಯಲ್ಲಿ ಕೂತ್ಕೊಂಡು ನಾವು ವ್ಯಾಪಾರ ಮಾಡ್ತೀವಿ. ನಮಗೆ ತುಂಬ ಕಷ್ಟ ಆಗ್ತಾಯಿದೆ. ಎಲ್ಲರೂ ಹೊಟ್ಟೆಲಿ ಹೊಡಿತಾರೆ. ನಮ್ಗೆ ಎಷ್ಟು ಅನುಕೂಲ ಇದೆ ಅಲ್ಲೋದೇ ಅಷ್ಟು ಬೇಜಾರಾಗ್ತಾಯಿದೆ. 4 ದಿನ ಆಯಿತು ನಾವೆಲ್ಲ ಊಟ ಮಾಡಿ ಈ ಜಾಗದಲ್ಲಿ. ನಮಗೆ ಏನೋ ಒಂದು ದಾರಿ ಮಾಡಿ ಕೊಡಬೇಕು. ನಮ್ಮ ಸಾರಿ ಏನೋ ಒಂದು ದಾರಿ ಇಲ್ಲಿ ಮಾಡಿ ಕೊಡಬೇಕು. ಚಿಕ್ಕವೇ ಇವಾಗ ನಮ್ಮನ್ನ ಕೂತ್ಕೋಬೇಡ ಅಂತಾರೆ ಈ ಜಾಗದಲ್ಲಿ. ಎಲ್ಲನ ಬೇರೆ ಕಡೆ ಕೂತ್ಕೊಳ್ಳಿ, ಇಲ್ಲಿ ಬೇಡ, ನಿಮಗೆ ಜಾಗ ಬೇಡ ಅಂತಾರೆ. ಈ ಜಾಗ ಬಿಟ್ಟು ನಾವು ಸತ್ತೋಗ್ಬಿಡಿ ಅಂದರೂ ಸತ್ತೋಗ್ಬಿಡ್ತೀವಿ. ನಮಗೆ ಈ ಜಾಗನೇ ಬೇಕು. ಈ ಜಾಗ ಬಿಟ್ಟು ಎಲ್ಲೂ ಹೋಗೋಕೆ ಆಗಲ್ಲ. ನಮಗೆ ಈ ಜಾಗ ಬೇಕು ಮೇಡಮ್. ಅಲ್ಲ, ಈಗ ಫುಟ್ಪಾತಲ್ಲಿ ಅವತ್ತಿಂದ ನೀವು ಇಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂತಂದಾಗ ಇವಾಗ ಸಡಸಡಿ ಬಿಟ್ಟು ಜಾಗ ಬಿಟ್ಟು ಹೋಗಿ ಅಂದರೆ ನೀವು ಎಲ್ಲ ಹೋಗ್ಬೇಕು? ಎಲ್ಲೂ ಹೋಗೋಕ್ಕಲ್ಲ. ನಮ್ಮನ್ನ ಇಲ್ಲೇ ಸಾಯಿಸಿದ್ರು ನಾವು ಇಲ್ಲೇ ಇರ್ತೀವಿ. ಈ ಜಾಗನೇ ನಮಗೆ ಬೇಕು. ನಾವು ಈ ಜಾಗ ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ. ನಮಗೆ ಒಂದು ದಾರಿ ಬೇಕು. ಹೋಗು ಅಂದ್ರೆ ನಾವು ಹೋಗೋದಿಲ್ಲ. ಎತ್ತು ಅಂತಾರೆ. ಈ ಕಡೆ ಕೂತ್ಕೋಬೇಡ, ಆ ಕಡೆ ಕೂತ್ಕೋಬೇಡ ಅಂತಾರೆ. ನಾವು ಎಲ್ಲಿ ಹೋಗಿ ಸಾಯೋದು? ನಮ್ಗೆ ಈ ಜಾಗನೇ ಬೇಕು. ನನ್ನ ದೇವರು ಇದು ಮಹಾರಾಜ ಸೋರ್ಸೋ ಜಾಗ. ಅಲ್ಲಿ ಕೂತ್ಕೊಂಡು ನಾವು ಹೋಗು ಅಂದರೆ ಎಲ್ಲಿ ಹೋಗೋದು? ಹೋಗೋಕ್ಕೆ ಆಗಲ್ಲ. ನಮ್ಗೆ ಈ ಜಾಗನೇ ಬೇಕು. ನಮ್ಗೇನೋ ಸಂಸ ಮಾಡಿ ಕೊಡಬೇಕು ಈ ಜಾಗ. ಹುಟ್ಟಿ ಬಡ್ದ ಜಾಗ ಇದು. ಚಿಕ್ಕ ವಯಸ್ಸಲ್ಲಿಂದ ನಾವು ವ್ಯಾಪಾರ ಮಾಡ್ತೀವಿ. ನಮ್ಮ ಜಮಾನಾಗಿ ಇಲ್ಲಿ ವ್ಯಾಪಾರ ಮಾಡ್ತೀವಿ. ತಾತ ಕಾಲದಲ್ಲಿಂದ ನಾವು ವ್ಯಾಪಾರ ಮಾಡ್ತೀವಿ. ನಮಗೆ ಈ ಜಾಗ ಬಿಟ್ಟು ಹೋಗಂದ್ರೆ ನಾವು ಎಲ್ಲಿ ಸಾಯಕ್ಕೆ ಹೋಗೋದು? ನಮ್ಗೆ ಈ ಜಾಗನೇ ಬೇಕು. ನಮಗೆ ಏನು ಮಾಡಿದ್ರೂ ಈ ಜಾಗ ಅಲ್ದೇ ನಾವು ಸಾಯ್ತೀವಿ. ಬೇರೆ ಕಡೆ ಎಲ್ಲಿ ಹೋಗಲ್ಲ. ಪಾರ್ಕಿಂಗು ಓಪನ್ ಮಾಡಿದ್ದಾರೆ. ಓಪನ್ ಮಾಡಿಂದ ನಮಗೆ ಬಡವ್ರ ಜನ ಹೊಟ್ಟದ ಮೇಲೆ ತುಂಬ ಹೊಡಿತಾ ಇದ್ದಾರೆ. ಏನು ಅನುಕೂಲನೂ ಇಲ್ಲ ನಮಗೆ. ಇಲ್ಲಿ ಮಳೆ ಬಂದರು, ಗಾಳಿ ಬಂದರು, ಬಿಸಿಲು ಬಂದರು ನಾವು ಇಲ್ಲೇ ಹುಟ್ಟಿ ಬೆಳೆದು ಎಲ್ಲ ದೊಡ್ಡವರಾಗಿದ್ದು ಇಲ್ಲೇ, ಮದುವೆ ಆಗಿದ್ದು ಇಲ್ಲೇನೆ, ಮಕ್ಕಳು ಸಾಕಿದ್ದು ಇಲ್ಲೇನೆ. ಈ ಜಾಗ ಬಿಟ್ಟು ನಾವೆಲ್ಲೂ ಹೋಗೋಕ್ಕಾಗಲ್ಲ. ದಯವಿಟ್ಟು ಈ ಪಾರ್ಕಿಂಗ್ ಮಾಡೋರು ತುಂಬ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ದಯವಿಟ್ಟು ನಮ್ಗೆ ಅದೊಂದು ಸೌಕರ್ಯ ಮಾಡಿಕೊಡಿ. ನಮ್ಗೆ ಓಡಿಸ್ತಾ ಇದ್ದಾರೆ. ಗೆರೆ ಹಾಕ್ತೀನಿ ಅಂತಾರೆ, ಅಂಗಡಿ ಹಾಕ್ಕೊಡ್ತೀನಿ. ನಾವು ಯಾರು ಮಾತು ಕೇಳೋದು? ನಾವು ಬಡವ್ರು, ನಾವು ಓದಿಲ್ಲ. ಓದೋರಿಗೆ ಕೆಲಸ ಆಯ್ತಾ? ನಾವು ಓದಿಲ್ಲ. ನಮ್ಗೆ ಇಲ್ಲೇ ಕೆಲಸ. ನಮಗೆ ನಮ್ಮ ಹೊಟ್ಟೆಗೆ ಅಂದರೆ ಇಲ್ಲೇ ಊಟ ಮಾಡ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ಮಕ್ಕಳ ಮರಿಗೆ ಇವಾಗ 11 ದಿವಸ 12 ದಿವಸ ಆಯಿತು. ಏನು ವ್ಯಾಪಾರನೂ ಮಾಡ್ತಾಯಿಲ್ಲ. ನಾವು ಇವಾಗ ಕೂತಿದ್ದೀವಿ. ಇವತ್ತು ಕೂತ್ಕೊಂಡು ಒಂದು ಮೂಟೆ ಮಾರ್ತಾಯಿದ್ದೀವಿ. ಈ ಬಿಸಿಲಲ್ಲಿ, ಗಾಳಿಯಲ್ಲಿ, ಮಳೆಯಲ್ಲಿ. ನಮ್ಗೇನು ಅಂಗಡಿ ಇಲ್ಲ. ಅಂಗಡಿ ಇರೋರು ಬದುಕೊಂತಾರೆ. ಅಂಗಡಿ ಇರೋ ಫುಟ್ಪಾತವ್ರು ನಾವು ಎಲ್ಲಿಗೆ ಹೋಗ್ಬೇಕು ಹೇಳಿ? ನಂಬಿಕೆ ಇಲ್ಲ ನಮಗೆ. ಯಾವ್ದ್ರಿಂದ ನಂಬಿಕೆ ಕೊಂಡು ನಾವು ವ್ಯಾಪಾರ ಮಾಡೋದು? ಜಾಗ ಕೊಡೋದು ನಾವು ಹೆಂಗೆ ಬಿಟ್ಕೊಡೋದು? ನಾವು ಫುಟ್ಪಾತಲ್ಲಿ ಬಿಟ್ಕೊಡೋಕ್ಕಾಗಲ್ಲ. ಅಂಗಡಿ ನಮ್ಗೆ ಬೇಕಾಗಿಲ್ಲ. ಅವಾಗಿಂದ ನಾವು ಇದೇನೆ ಇದೇ ವ್ಯಾಪಾರನಾಗ ಮಾಡ್ತಾ ಇರೋದು. ನಮಗೆ ಅಂಗಡಿ ನಾವು ಕೇಳಿಲ್ಲ. ನಮ್ಗೆ ಅಂಗಡಿ ಕೊಡಿದ್ದೂ ಕೇಳಿಲ್ಲ. ದಯವಿಟ್ಟು ನಮ್ಮ ಅಂಗಡಿ ಏನು ಬೇಕಾಗಿಲ್ಲ. ನಾವು ಹೆಂಗಿದೀವೋ ಆ ಥರ ಜಾಗ ಮಾಡಿಕೊಡಿ. ನಿಮ್ಗೆ ಹೆಂಗೆ ಬೇಕೋ ನಾವು ಅನುಕೂಲ ನಾವು ಮಾಡಿಕೊಡ್ತೀವಿ. ಏನಿಲ್ಲ ಮೇಡಮ್, ಏನು ತೊಂದರೆ ನಾವು ಮಾಡ್ತಾಯಿಲ್ಲ. ಅವಾಗಿಂದ ಇದೇ ತಾನೇ ಇದ್ದೀವಿ. ಮೈಸೂರು ಮಹಾರಾಜ ಯಾರು ಊರಿದ್ರಲ್ಲ, ಅವ್ರು ಬರೋಗಲ್ಲ. ನಾವು ಚಿಕ್ಕ ಮಕ್ಕಳು. ಅವ್ರು ಬಂದಿದ್ದು ಓಪನ್ ಮಾಡುವಾಗ ಆಯಿತಾ, ಕಾಂಪ್ಲೆಕ್ಸ್ ಕಟ್ಟುವಾಗ ನಾವು ಚಿಕ್ಕ ಮಕ್ಕಳು. ಅವಾಗೂ ನಾವು ಮಡ್ಲಲ್ಲಿ ವ್ಯಾಪಾರ ಮಾಡ್ತಾಯಿದ್ದೀವಿ. ಮೇಡಮ್. ಅಷ್ಟು ತೊಂದರೆ ಆಗಿದೆ ನಮಗೆ. ದಯವಿಟ್ಟು ನಮಗೆ ಬಡವ್ರಿಗೆ ನಮಗೆ ಜಾಗ ಬೇಕು ಅಷ್ಟೇ. ಈ ಅಂಗಡಿಗೆಲ್ಲ ನಂಬಿಕೆನೇ ಇಲ್ಲ. ನಂಬೋದು ಇಲ್ಲ. ನೀವು ಜಾಗ ಖಾಲಿ ಮಾಡಿಕೊಡಿ. ಒಂದು ತಿಂಗಳು ಟೈಮ್ ಕೊಡಿ. ನಾವು ಅಂಗಡಿ ಮಾಡಿಕೊಡ್ತೀವಿ. ನಿಮ್ಗೆ ಎಲ್ಲ ಇದು ಮಾಡಿಕೊಡ್ತೀವಿ. ನಾವು ಯಾರು ನಂಬಿಕೆಯಿಂದ ನಾವು ಅಂಗಡಿ ಖಾಲಿ ಮಾಡಿಕೊಡೋದು? ಮಾಡೋಕ್ಕಾಗಲ್ಲ. ಅದು ಯಾವುದು ಇಲ್ಲ ಮೇಡಮ್. ನಮ್ಗೆ ಯಾರೂ ಇಲ್ಲ. ಇಲ್ಲಿ ಯಾರು ಇಲ್ಲ. ರಘು ಸರ್ ಅವ್ರು ಮುಂಚೆ ಒಂದು ಸತಿ ಮೀಟಿಂಗ್ ಬಂದಿದ್ರು. ಅವರೇ ಮಾತಾಡ್ತಾಯಿದ್ರು. ಬಡವರಿಗೆಲ್ಲ ಅವರೇ ಅನುಕೂಲ ಮಾಡಿಕೊಟ್ಟಿದ್ರು. ಇದು 2-3 ಸತಿ ಇದು ತಗೊಂಡು ನಾವು ಏನೋ ಮಾಡ್ತಾಯಿದ್ದಾರೆ. ನಮ್ಗೆ ಗೊತ್ತಿಲ್ಲ. ನಾವು ಓದಿರೋರು ಗೊತ್ತು. ಬೇಕಾದ್ ನಮ್ಗೆ ಗೊತ್ತಿಲ್ಲ. ಎಲ್ಲ ಅವರೇ ಕುಣಿಸಿದ್ದು. ಬಂದರೆ ಎತ್ಬಿಡ್ತೀವಿ ಮೇಡಮ್. ನಾವು ಎತ್ಬಿಟ್ಟು ಅಲ್ಲಿ ಕುತ್ಕೊಂತೀವಿ, ಅಲ್ಲಿ ಕುತ್ಕೊಂತೀವಿ, ಹಂಗೆ ಕುತ್ಕೊಂತೀವಿ, ಮಣ್ಣಲ್ಲಿ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಷ್ಟೇ. ನೋಡಿ ಬಿಸಿಲಲ್ಲಿ ಹೆಂಗೆ ಕುತ್ಕೊಂಡಿದ್ದೀವಿ ನಾವು. ಹೊಟ್ಟೆ ಮಗು ಇಟ್ಕೊಂಡು ವ್ಯಾಪಾರ ಮಾಡಿದ್ದೀವಿ. ಇಲ್ಲಿ ಮಕ್ಕಳೆಲ್ಲ ಇಲ್ಲೇ ಎತ್ತಿದ್ದೀವಿ. ನಾವೆಲ್ಲೂ ಹೋಗ್ಬೇಕು. ಇವಾಗ ನಾವೆಲ್ಲೂ ಹೋಗೋಕ್ಕಾಗಲ್ಲ ಮೇಡಮ್. ನಮ್ಗೆ ಇಲ್ಲೇ ಬೇಕು ಜಾಗ. ಅದೇ ಇಲ್ಲಿ ಅಂಗಡಿ ಇಕ್ಬಾರ್ದು ಅಂತ ಹೇಳ್ತಾರಮ್ಮ. ನಾವೆಲ್ಲ 50 ವರ್ಷ ನಾವೆಲ್ಲ ಬಡವರು. ಅಷ್ಟರಲ್ಲಿ ನಾವು ಇಲ್ಲೇ ನಮ್ಮೆಲ್ಲ ಬಡವ್ರಮ್ಮ. ನಮ್ಗೆ ಯಾರು ಏನು ಆಗಲ್ಲ. ನಾವು ಇಲ್ಲೇ ಇದೇನೆ ನನ್ನ ಕೆಲಸ. ಇದೇನೆ ನಮಗೆ. ನಾವು ಆವತ್ತಿಂದ ಇಲ್ಲೇನೆ ನಾವು ವ್ಯಾಪಾರ ಮಾಡೋದು. ಅಲ್ಲಿಂದ ಅಲ್ಲಿವರೆಗೂ. ಈಗ ಖಾಲಿ ಮಾಡಿದ್ರೆ ನಾವೆಲ್ಲ ಇರೋರು ಎಲ್ಲಿ ಹೋಗ್ಬೇಕಮ್ಮ? 50 ವರ್ಷದಿಂದ ನಾವು ಇಲ್ಲೇ ಇದೇನೆ ನಮ್ದು ವ್ಯಾಪಾರ. ಇದೇನೆ ನಮ್ಮ
ಏನ್ ಹೇಳ್ತಾವ್ರೆ ಎಲ್ಲಿ ಜಾಗ ಕೊಡ್ತೀನಿ ಅಂತವ್ರೆ? ಅವ್ರು ಏನು ಅದೇ ಗೊತ್ತಿಲ್ಲ. ಹಾಂ, ಖಾಲಿ ಮಾಡು ಅಂತಾರೆ, ಕ್ಲೀನ್ ಮಾಡ್ತೀನಿ ಅಂತಾರೆ. ಅವ್ರು ಏನು ಜಾಗ ಕೊಡ್ತೀನಿ ಅಂತ ಅವ್ರು ಹೇಳಿಲ್ಲ ನಮ್ಗೆ. ನಮ್ಮ ಜಾಗ ಕೊಡ್ತೀನಿ ಅಂತ ಅವ್ರು ಹೇಳಿಲ್ಲ. ನಮಗೆ ಹೊಟ್ಟೆಪಾಡು ತುಂಬ ಇದೆ ಮೇಡಮ್, ತುಂಬ ಅಳ್ತಾ ಇದ್ದಾರೆ ಮೇಡಮ್. ಎಲ್ಲರಿಗೂ ಮಕ್ಕಳು ಮರಿ ಇದೆ, ಎಲ್ಲರೂ ತುಂಬ ಉಪವಾಸ ಇದ್ದಾರೆ. 4 ದಿನ ಆಯಿತು ಮೇಡಮ್, ನಾವು 4 ದಿನ ಆಯ್ತು ಇವರೆಲ್ಲ ಅಂಗಡಿ ಹಾಕಿ. ನಮ್ಗೆ ಅಂಗಡಿ ಇಲ್ಲ ಅಂದ್ರೂ ಇವ್ರಿಗೆಲ್ಲರಿಗೂ ಅಂಗಡಿ ಇರ್ಬೇಕು ಮೇಡಮ್. ಒಟ್ಟಿ ಬಲ್ದ ಜಾಗ ಬಿಟ್ಬಿಟ್ಟು ನಮಗೆ ಬೇರೆ ಕಡೆ ಹೋಗಿದ್ರೆ ನಾವು ಎಲ್ಲಿ ಹೋಗೋಕ್ಕಾಗ್ತದೆ? ನಮಗೆ ಅಂಗಡಿ ಇಲ್ಲೇ ಬೇಕು ಮೇಡಮ್. ನಮ್ಮನ್ನ ಸಾಯಿಸಿದ್ರೆ ಸರಿ, ನಮಗೆ ಅಂಗಡಿ ಇಲ್ಲೇ ಬೇಕು, ಬೇರೆ ಕಡೆ ನಮಗೆ ಬೇಡ. ಇದು ನಮ್ಮ ಮನೆ, ನಾವು ಈ ಜಾಗ ಬಿಟ್ಟು ನಾವು ಎಲ್ಲಿ ಹೋಗೋಕ್ಕೆ ಆಗೋದು? ನಮ್ಮ ಜಾಗ ನಮಗೆ ಬೇಕು ಮೇಡಮ್. ಇಷ್ಟು ದೊಡ್ಡ ಮಟ್ಟ ತೊಂದರೆ ಕೊಡ್ತಾರಮ್ಮ? ತುಂಬ ತೊಂದರೆ, ಹೊಟ್ಟೆಲಿ ಹೊಡಿತಾರೆ ಮೇಡಮ್. ತುಂಬ ಕಷ್ಟಪಡ್ತೀವಿ ಮೇಡಮ್ ನಾವು. ಎಷ್ಟು ಜನಕ್ಕೆ ಮಕ್ಕಳು ಮರಿ ಓದಿಸಿದ್ದಾರೆ, ಇದು ಸ್ಕೂಲಲ್ಲಿ ಬಿಟ್ಟಿದ್ದಾರೆ, ಫೀಸ್ ಕಟ್ಟಬೇಕು, ಎಲ್ಲ ಮಾಡಬೇಕು. ಈ ಮಾರ್ಕೆಟ್ನೇ ನಂಬ್ಕೊಂಡು ಅವ್ರು ಇದ್ದಾರೆ. ನಮ್ಗೆ ಏನೋ ಒಂದು ದಾರಿ ರಘು ಸರ್ ಮಾಡಿಕೊಡ್ಬೇಕು ನಮಗೆ. ಈ ಜಾಗದಲ್ಲಿ ಎಲ್ಲರಿಗೂ ಹೊಟ್ಟೆ ಪಾಡಿದೆ ಮೇಡಮ್. ಈ ಜಾಗ ನಮಗೆ ಬೇಕು ಮೇಡಮ್. ನಾವು ಸತ್ತೋಗಿದ್ರೂ ಇಲ್ಲೇ ಸಾಯ್ತೀವಿ, ಈ ಜಾಗ ಬಿಟ್ಟು ನಾವು ಹೋಗಲ್ಲ ಮೇಡಮ್. ನಮಸ್ತೆ ಮೇಡಮ್. ಅವಾಗ ರಸ್ತೆ ಒಳಗೆ ಬೀದಿ ಗಾಡಿ ಓಡಾಡೋ ಜಾಗ ಬಿಟ್ಟಿದ್ದಾರೆ 1 ವಾರದಿಂದ. ಇಲ್ಲಿ ಒಳಗೆ ಬಿಡ್ತಾ ಇಲ್ಲ. ಕೇಳಿದ್ರೆ ಇಲ್ಲಿ ಗಾಡಿ ಓಡಾಡೋ ಜಾಗ ಬಿಟ್ಟಿದ್ದಾರೆ ಅಂಗಡಿಗಳು. ಅವ್ರು ಏನು ಕಮಿಷನ್ ಅಂದರೆ ಬಂದು ಗೆರೆ ಹಾಕಿ ನಿಮಗೆ ಒಂದು ಅಂಗಡಿ ಥರ ಮಾಡಿಕೊಡ್ರಿ. ಅದು ಹೇಳಿ 15 ದಿವಸ ಆಯಿತು, ಇನ್ನೂ ಒಂದು ಯಾವುದೂ ಸ್ಟೆಪ್ ತೊಗೊತಾ ಇಲ್ಲ. ಅವ್ರು ಮಾಡ್ತಾನೆ ಇದ್ದಾರೆ, ಕೇಳ್ತಾರೆ. 500 ಜನದಲ್ಲಿ 100 ಜನನೇ ವ್ಯಾಪಾರ ಮಾಡ್ತಾರೆ ಇವಾಗ. ಇನ್ನು 400 ಜನ ವ್ಯಾಪಾರ ಮಾಡ್ತಾ ಇಲ್ಲ. ತುಂಬ ತೊಂದರೆ ಕೊಡ್ತಾರೆ. ಇವ್ರು ಪಾರ್ಕಿಂಗ್ ಅವರೇ ಸೇರ್ಕೊಂಡು ಮಾಡ್ತಾ ಇರೋದು ಇದನ್ನ. ನೀವು ಅದು ನಮ್ಗೇನು ಬೇಕಾಗಿಲ್ಲ, ನಮ್ಗೆ ಈ ರಸ್ತೆ ಕೊಟ್ಟರೆ ಸಾಕು. ಅವರೇ ತೊಂದರೆ ಕೊಡ್ತಾ ಇರೋದು. ಅವರಿಂದ ಅವ್ರ ಮಾತು ಕೇಳ್ಕೊಂಡೆ ಇವರೆಲ್ಲ ಮಾಡ್ತಾರೆ. ಅವ್ರು ಪಾರ್ಕಿಂಗ್ ಒಳಗೆ ಇದೆ, ಇದ್ರೆ ನಮಗೆ ಓಡಾಡಬೇಕು, ಅದಕ್ಕೆ ಬೇಕು, ಗಾಡಿ ಬೇಕು ಓಡಾಡೋಕ್ಕೆ. ಗಾಡಿ ಓಡಾಡೋ ಜಾಗ ಇಲ್ಲಿದೆ ಮೇಡಮ್. ಮೈನ್ ರೋಡ್ ಇರಬೇಕು. ಮೈನ್ ರೋಡಲ್ಲಿ ಅಂಗಡಿ ಬಿಟ್ಟಿದ್ದಾರೆ. ಗಾಡಿ ಓಡಾಡೋ ಜಾಗ ಅಂಗಡಿ ಬಿಟ್ಟಿದ್ದಾರೆ. ಇಲ್ಲಿ ಅಂಗಡಿ ಬಿಡ್ತಾ ಇಲ್ಲ. ಇದರಿಂದ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ನಮ್ಗೆ ಒಳ್ಳೇದು. ನಮ್ಗೆ ಗೆರೆ ಹಾಕಲಿ, ಇಲ್ಲ ಕಮಿಷನರ್ ಸಾಹೇಬರು ಹೇಳಿದ್ರು ನಿಮಗೆ ಗೆರೆ ಹಾಕಿ ಪಟ್ಟಿ ಹಾಕಿ ಕೊಡ್ತೀವಿ, ಕಾರ್ಪೊರೇಷನ್ ಪರವಾಗಿ ನಿಮಗೆ ಟೋಕನ್ ಹಾಕಿ ಕೊಡ್ತೀವಿ ಅಂತ. ಅದನ್ನು ಮಾಡಲಿ, ಪರವಾಗಿಲ್ಲ. ನಮ್ಗೆ ಅಂಗಡಿ ಬೇಕಾಗಿಲ್ಲ, ಈ ರಸ್ತೆನೇ ಸಾಕು ನಮಗೆ. ನಾವು ಬೀದಿ ವ್ಯಾಪಾರ ಬೀದಿಯಲ್ಲೇ ಮಾಡ್ಕೊಂಡು ಹೋಗ್ತೀವಿ. ನಮಗೆ ಅಂಗಡಿ ಅದಕ್ಕೊಂದು ಒಂದು ಅನುಕೂಲ ಮಾಡಿಕೊಟ್ರೆ ಅದು ಸಾಕು ಮೇಡಮ್. ಅದಕ್ಕೆ ನೀವೇನೋ ಒಂದು ಅನುಕೂಲ ಮಾಡಿಕೊಡಿ, ನಿಮ್ಮ ಪರವಾಗಿ ನಮ್ಗೆ ಏನಾರ ಮಾಡಿಕೊಡಿ. ಕಮ್ಮಿ ಅಂದರೆ ಒಂದು 500 ಜನ ಇದ್ದಾರೆ, ಆದರೆ 100 ಜನ ಬರ್ತಾ ಇಲ್ಲ. ಹೋಗಿ ಎಲ್ಲಿ ಬಿಸಿಲಲ್ಲಿ ಕುಂತ್ಕೊಳ್ಳೋದು, ಏನು ಮಾಡೋದಂತ ಎಲ್ಲ ಛತ್ರಿ ಮಾಡ್ಕೊಂಡು ಅದು ಇದು ಮಾಡ್ಕೊತಾರೆ. ಆಗೋದಷ್ಟು ಮಾಡ್ತಾರೆ, ಇಲ್ದ್ರಿಗೂ ಸುಮ್ಮನೆ ಇದ್ದಾರೆ. ಫುಟ್ಪಾತ್ ಮೇಲೆ ಓಡಾಡೋರಿಗೆ ತೊಂದರೆ ಆಗುತ್ತೆ ಅಂದ್ರೆ ಓಕೆ, ಇವ್ರು ಗಾಡಿ ಓಡಾಡಕ್ಕೆ ತೊಂದರೆ ಆಗ್ತಾ ಇದೆ, ಇವ್ರು ಪಾರ್ಕಿಂಗ್ ವಿಚಾರಕ್ಕೆ ಅಂತಂದ್ರೆ ತಪ್ಪಲ್ಲ. ಅದೇ ಮೇಡಮ್, ಅದೇ ಅವರು ಕಮಿಷನರ್ ಸಾಹೇಬರು ಹೇಳಿದ್ರು ಮಾಡ್ಕೊಡ್ತೀವಿ. ಹೋದ ವಾರ ಬಂದು ಹೇಳಿದ್ರಿ, ಒಂದು 2-3 ದಿವಸ ಮಾಡಿದೆ ಅಂತ. ಇಂತಕ ಬಂದಿಲ್ಲ. ಮಾಡ್ಕೊಂಡಿದ್ದಾರೆ, ಮಾಡ್ತಾ ಇದ್ದಾರೆ. ಒಬ್ಬರು ಬಿಡಲ್ಲ, ಸ್ವಲ್ಪ ಹೊತ್ತು ಬಿಡ್ತಾರೆ, ತಿರುಗಿ ಓಡಿಸ್ತಾರೆ. ಇಲ್ಲ ಅರ್ಧ ಅದೇ 500 ಜನದಲ್ಲಿ 100 ಜನ ಇದ್ದಾರೆ ಕುಂತ್ಕೊಂಡು. ವಯಸ್ಸಾದವರೆಲ್ಲ ಬರೋಕ್ಕಾಗಲಿಲ್ಲ, ಕುಂತ್ಕೊಂಡು ವ್ಯಾಪಾರ ಮಾಡೋಕ್ಕಾಗಿಲ್ಲ. ಅವ್ರು ಮನೆಯಲ್ಲೇ ಇದ್ದಾರೆ. ಅವ್ರಿಗೆಲ್ಲ ಸಾಕೋದು ಯಾರು ಮಕ್ಕಳು ಮರಿ ಯಾರಿಲ್ಲ. ಎಲ್ಲ ಈ ಬೀದಿ ಮಕ್ಕೊಂಡೇ ನಡೆಸ್ತಾ ಇರೋದು. ಹೌದು, ಅದಕ್ಕೆ ಇವಾಗ ಬೀದಿಯಲ್ಲ, ಮಾರ್ಕೆಟ್ ಒಳಗೆ ಇದು ಮಹಾರಾಜ ಕಾಲದಿಂದ ಇದೆ. ಹಳೆ ಮಾರ್ಕೆಟಿಂದ 40-50 ವರ್ಷದಿಂದ ಬೀದಿ ವ್ಯಾಪಾರ ಇದೆ. ಬೀದಿ ವ್ಯಾಪಾರ ಇವತ್ತು ಮಾಡಿಲ್ಲ. ಬೀದಿ ವ್ಯಾಪಾರ ಅಂದರೆ ರಸ್ತೆಗಳಿದೆಯಲ್ಲ, ಗಾಡಿ ಹಾಕೊಂಡು ಅದು ಬೀದಿ ವ್ಯಾಪಾರ. ಈ ಜನಗಳು ಯಾರು ಕೇಳ್ತಾ ಇಲ್ಲ. ಅದೇ ಮೇಡಮ್, ಅದೇ ನಾವು ಕೇಳ್ತಾರೆ. ನಮ್ಗೇನು ಬೇಡ, ಅಂಗಡಿ ಬೇಡ, ಏನು ಬೇಡ. ನಮಗೆ ಬೀದಿ ಏನಲ್ಲಿ ಅವ್ರು ಮಾಡ್ತಾರೆ, ಮಾಡ್ಕೊಳ್ಳಿ. ಟೋಕನ್ ಹಾಕ್ತಾರೆ, ಟೋಕನ್ ಹಾಕೊಳ್ಳಿ, ನಾವು ಕಟ್ತೀವಿ. ಹಾಕ್ತೀನಿ ಅಂತ ಹೇಳಿದ್ದಾರೆ ಕಮಿಷನರ್ ಸಾಹೇಬರು. ಆಗಲಿ, ಮಾಡಲಿ. ಅವ್ರು ಹೇಳಿದ್ದು ಕಾರ್ಪೊರೇಷನ್ ಪರವಾಗಿ ಬೇರೆಯವ್ರಿಗೆ ಯಾರಿಗೂ ಕೊಡಬೇಡಿ, ಕಾರ್ಪೊರೇಷನ್ ಪರವಾಗಿ ಅದು ಮಾಡಲಿ. ನಮ್ಗೆ ಬೇಕಾಗಿಲ್ಲ, ಅದು ನಾವು ಒಪ್ಕೊತೀವಿ. ಮಾಡ್ಕೊಂಡು ನಮ್ಗೆ ಜಲ್ದಿ ಮಾಡಿಕೊಟ್ರೆ ನಮ್ಮ ಜೀವನ ನಡೆಸ್ತೀವಿ. ಇದು ನಮ್ಮ ಕಡೆ ನಮ್ಮ ಜೀವನ ನಡೆಸೋದು ಮೇಡಮ್. ಬೇರೆ ಏನು ಮಾಡೋಕ್ಕಾಗುತ್ತೆ ಹೇಳಿ? ಅದಕ್ಕೆ ಒಂದು ಅನುಕೂಲ ಮಾಡಿ ಏನಾರ ಮಾಡಿಕೊಡಿ. ಅದರಿಂದನೇ ತೊಂದರೆ ಆಗ್ತಾ ಇರೋದು. ಇವಾಗ ಪಾರ್ಕಿಂಗ್ ಯಾವಾಗ ಓಪನ್ ಮಾಡಿದ್ರು ಅವಾಗಿಂದ ತೊಂದರೆ. ಎಲ್ಲ ಕಡೆ ಜನಗಳು ಓಡೋಕೆ ಅಲ್ಲೆಲ್ಲಿ ಬ್ಯಾರಿಗೇಟ್ ಹಾಕೋದು, ಅಲ್ಲೆಲ್ಲಿ ಎಲ್ಲ ಬ್ಯಾರಿಗೇಟ್ ಹಾಕಿದ್ದಾರೆ. ಯಾವುದೋ ಒಂದು ಗಾಡಿ ಬರೋಕ್ಕಾಗಿಲ್ಲ, ಯಾವುದೋ ಒಂದು ಬರೋಕ್ಕಾಗ್ತಾ ಇದ್ದಿಲ್ಲ. ನಾವು ಕಮಿಷನರ್ ಸಾಹೇಬರು ಅವ್ರು ಬಂದು ಹೇಳಿದ್ರು, ಅವ್ರಿಗೆ ಏನು ಹೇಳಿದ್ರು ಅದು ಮಾಡಿಕೊಟ್ರೆ ಸಾಕು ನಮಗೆ. ಅವ್ರ ಬಗ್ಗೆ ನಾವೇಂತ ಅಂತ ಇಲ್ಲ. ಅದು ಏನಿದೆ ಅದು ಮಾಡಿಕೊಳ್ಳಿ.